ಓಕೆ, ವೆಲ್ಕಮ್ ಬ್ಯಾಕ್ ಚಾನಲ್ಗೆ. ಡೇ 2 ನೋಡಿ ಹಿಂಗಿದೆ. ಸೊ ಇದು ನಮ್ಮ ಸ್ಟೇ ಆಗ್ತಿದೆ. ಎ ಸಿಲಿತ್ತಲ್ಲ ಎಷ್ಟೊತ್ತು ಕ್ಯಾಮ್ರಾ. ಸೊ ಅದೇ ರಿವರು, ಹೌಸ್ ಬೋಟ್ ಎಲ್ಲ ಇದೆ ಅವ್ರ ಹತ್ರ ಅಷ್ಟೇ. ಆಮೇಲೆ ತೋರಿಸ್ತೀನಿ. ಇದು ಫಾಗ್ ಅಪ್ ಆಗ್ತಿದೆ. ಓಕೆ, ಸೊ ಇದು ಎಂಟ್ರೆನ್ಸ್, ರೆಸಾರ್ಟಿನ ಎಂಟ್ರೆನ್ಸ್ ನೋಡಿ. ಇಲ್ಲೇ ಸ್ಟೇ ಆಗಿರೋದು, ಪ್ಯಾರಡೈಸ್ ಲಗೂನ್ ಸ್ಪಾ ಆ್ಯಂಡ್ ರೆಸಾರ್ಟ್. ಇದು ಬಂದು ಸುವರ್ಣ ರಿವರು ಇನ್ನು ಸ್ವಲ್ಪ ಮುಂದೆ ಹೋದರೆ, ಅಲ್ಲಿ ಹೋಗಿ ಹಿಂಗೆ ಹೋದರೆ ಓಷನಿಗೆ ಜಾಯ್ನ್ ಆಗುತ್ತೆ. ಸೊ ಎಸ್, ಇದೇ ರೆಸಾರ್ಟ್. ನಮ್ಮ ರೂಮ್ ಅಲ್ಲಿ ಬರುತ್ತೆ. ಇಲ್ಲಿ ಡಾಗೀಸ್ ಮಲಗಿದೆ ನೋಡಿ. ಇವ್ರ ಹತ್ರ ಹೌಸ್ ಬೋಟು, ಸ್ಪೀಡ್ ಬೋಟು, ಪ್ಯಾಡಲ್ ಬೋಟ್ ಎಲ್ಲ ಇದೆ. ಹೌಸ್ ಬೋಟ್ ಇಲ್ಲೇ ನಿಲ್ಲಿಸಿರ್ತಾರೆ. ಇಲ್ಲಿ ಬೇಕಂದರೆ ಫಿಶಿಂಗ್ ಮಾಡ್ಬೋದು ನೋಡಿ. ಫಿಶಿಂಗ್ ರಾಡ್ ಎಲ್ಲ ಇಟ್ಟಿದ್ದಾರೆ. ಸ್ಲೋಪ್ ಇದೆ. ಅಪ್ಪ, ನಾನಂತೂ ಹೋಗಲ್ಲ. ಚೆನ್ನಾಗಿದೆ, ಕಾಮಾಗಿ. ಸೊ ಅದೇನಿದೆ, ಆ ರಿಡ್ಜಿಂದ ಆ ಕಡೆ ಬೀಚು, ಓಷನ್. ಇಲ್ಲಿಂದ ಅಲ್ಲಿ ಫುಲ್ಲು ರಿವರ್ ಅಲ್ಲಿ ಮುಂದೆ ಹೋಗಿ ಜಾಯ್ನ್ ಆಗುತ್ತೆ. ಹಿಂಗಿದೆ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಇರೋದು, ಬ್ರೇಕ್ಫಾಸ್ಟ್ ಪಾಯಿಂಟ್. ಫುಲ್ಲು ಇದು ಐಲ್ಯಾಂಡ್. ಇದು ಲೈಕ್ ಬರೀ ರೆಸಾರ್ಟ್ ಅವ್ರು ಮಾತ್ರ ಇಲ್ಲಿರೋದು. ಇದು ಹೌಸ್ ಬೋಟ್. ಕಾಗೆಗಳು ಕೂಗ್ತಿದೆ, ಪ್ಲೀಸ್ ಡೋಂಟ್ ಮೈಂಡ್. ಇಲ್ಲೆಲ್ಲ ಹೌಸ್ ಬೋಟ್ ಇದೆ. ಅಲ್ಲಿ ಬ್ರೇಕ್ಫಾಸ್ಟ್. ಇನ್ನು ಆ ಕಡೆ ಹೋದರೆ ಪೂಲ್ ಇದೆ, ಆಮೇಲೆ ತೋರಿಸ್ತೀನಿ. ಹಿಂಗೂ ಹೋಗ್ಬೋದು ಒಳಗಿಂದ. ಹಾಯ್ ಗಾಯ್ಸ್, ನೋಡಿ ನಮ್ಮ ರೆಸಾರ್ಟ್ ಆಚೆಯಿಂದ ವ್ಯೂ. ಇವಾಗ ತಿಂಡಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ಟೈಮ್ ಬಂದುಬಿಟ್ಟು 9:47. ಹಿಂಗಿದೆ ಇಲ್ಲಿ ಈ ಮನೆಯಲ್ಲೇ ನಮ್ಮ ರೂಮ್ ಇರೋದು. ಸೊ ಬ್ಯೂಟಿಫುಲ್. ಭೂಮಿ ಸೇ ಹಾಯ್. ಇಲ್ಲಿ ಮಕ್ಳಿಗೆ ಆಟ ಆಡೋಕ್ಕೆಲ್ಲ ಇದೆ. ಪೂಲ್ ಇದೆ. ನಾವು ಅಲ್ಲೇ ಬ್ರೇಕ್ಫಾಸ್ಟ್ಗೆ ಇಲ್ಲೇ ಇರೋದು. ಓಕೆ, ಸೊ ಬ್ರೇಕ್ಫಾಸ್ಟ್. ಓಕೆ, ಸೊ ರೌಂಡ್ 2 ಇದೇನೋ ಇದೆ. ಐ ಥಿಂಕ್ ಇದು ಉಡುಪಿ ಸೈಡ್ ಸಿಗೋದು ಮಾತ್ರ. ಇದು ಪೂಲ್ ಚೋಲೆ ಭಟೂರೆ ಅನಿಸುತ್ತೆ ನೋಡಿ. ಅಲ್ಲಿದೆ ಬೀಚ್, ರಿವರ್ ಹಿಂದೆ ಹಿಂಗೋಗಿ ಆ ಕಡೆ ಓಷನ್. ಹಾಯ್. ಇದಾದಮೇಲೆ ಪಲಾವು ಚೆನ್ನಾಗಿದೆ. ಪಲಾವ್ ತಿನ್ನೋದು. ಓಕೆ, ಸೊ ಇವಾಗ ಪಲಾವ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಗ್ ಬುರ್ಜಿ, ಚೆನ್ನ ಮಸಾಲ, ರೈತ, ವಾಟರ್ ಮೆಲನ್ ಜ್ಯೂಸ್. ಯಾರೂ ಇಲ್ಲ. ಲಾಸ್ಟ್ 11 o'clock ಲಾಸ್ಟ್ ಅಂದಿದ್ರು. ಸಾರಿ, 10 o'clock. 10 ಗಂಟೆ ಆಯ್ತು. ಓಕೆ, ಸೊ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಈ ಕಡೆ ಹೋಗೋದು. ಇಲ್ಲಿರೋದು ಪೂಲು. ಇದೆಲ್ಲ ಪ್ರಾಪರ್ಟಿ ಚೆನ್ನಾಗಿದೆ. ಫುಲ್ಲು ರೂಮ್ಸ್, ಇಲ್ಲಿ ಪೂಲು. ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀನಿ. ಕಾರ್ನ ತೊಗೊಂಡೋಗಿ ಇವಾಗ ರೂಮ್ ಹತ್ರ ಹಾಕ್ತೀನಿ. ಅಲ್ಲೊಂದು ಸಣ್ಣ ಬ್ರಿಡ್ಜ್ ಎಲ್ಲ ಇದೆ.
ಓಕೆ, ಸೊ ಇದೇ ನಮ್ಮ ರೆಸಾರ್ಟ್. ಗಾಡಿ ಎತ್ಕೊಂಡೋಗಿ ರೂಮ್ ಹತ್ರ ಹಾಕೋಣ. ಕಾರ್ನರಲ್ಲಿ ಹಾಕಿದ್ದೆ, ಎಂಡಿಂಗಲ್ಲಿ ನೋಡಿ. ಪಾಂಡ್ ಇದೆ, ಪಾಂಡ್ ಮೇಲೆ ಬ್ರಿಡ್ಜ್. ಇಲ್ಲೂ ರೂಮ್ಸ್ ಇದೆ, ಎಲ್ಲ ರೂಮ್ಸ್ ಇದೆ. ಅಲ್ಲಿ ಕಾಯಾಕಿಂಗ್ ಹೋಗ್ತಿದ್ದಾರೆ. ಇದೆ ಪೂಲ್. ಬ್ರೇಕ್ಫಾಸ್ಟ್. ನೋಡಿ, ಹೌಸ್ ಬೋಟ್ ಅವಾಗಲೇ ತೋರಿಸ್ತಾ ಅಲ್ಲ. ಹಿಂಗಿದೆ ಜಾಗ. ಎಸ್, ಲೆಟ್ಸ್ ಗೋ. ಪೂಲಲ್ಲೆಲ್ಲ ಆಡಿದ್ದಾಯಿತು, ಸ್ನಾನ ಆಯಿತು. ಇವಾಗ ಉಡುಪಿ ಶ್ರೀ ಕೃಷ್ಣ ಟೆಂಪಲ್ಗೆ ಹೋಗ್ತೀವಿ, ಹೊರಡ್ತಾ ಇದ್ದೀವಿ. ಓಕೆ, ನೆನ್ನೆ ರಾತ್ರಿ ತೋರಿಸಿದ್ದು ನಿಮಗೆ ಕಾಣಿರಲ್ಲ, ಸೊ ಇವಾಗ ತೋರಿಸ್ತಾ ಇದ್ದೀನಿ ದಾರಿ. ಇದು ಆಚೆ ಕಡೆ ರೆಸಾರ್ಟ್ ಆಚೆ, ಇಲ್ಲಿ ರಿವರ್ ಇದೆ ಅಷ್ಟೇ. ನೋಡಿ, ಇದೆ ಉಡುಪಿ ಶ್ರೀ ಕೃಷ್ಣ ಟೆಂಪಲ್ ಪಾರ್ಕಿಂಗ್ ಲಾಟ್. ಪಾರ್ಕ್ ಮಾಡಬೇಕು ಇವಾಗ ಗಾಡಿನ, ಆಮೇಲೆ ಟೆಂಪಲ್ ಹೋಗಿ ಬರ್ತೀವಿ. ಟೆಂಪಲಲ್ಲೆಲ್ಲ ಕ್ಯಾಮ್ರಾ ತೊಗೊಂಡೋಗಲ್ಲ ನಾನು. ಹೋಗ್ಬಿಟ್ಟು ಬಂದಮೇಲೆ ಐ ವಿಲ್ ರೆಸ್ಯೂಮ್. ಬಾಯ್ ಬಾಯ್. ನೋಡಿ, ಇದೆ ಎಂಟ್ರೆನ್ಸ್. ಹಾಯ್ ಗಾಯ್ಸ್, ಈಗ ದರ್ಶನ ಮುಗಿಸ್ಕೊಂಡು ನಾವು ಮಟ್ಟು ಬೀಚ್ ಕಡೆ ಹೊರಟಿದ್ದೀವಿ. 16 ಮಿನಿಟ್ಸ್ ತೋರಿಸ್ತಾ ಇದೆ, 10 ಕಿಲೋಮೀಟರ್ಸ್ ಇದೆ. ಗ್ಲೂಮಿ ಆಗಿದೆ ಇವಾಗ ವೆದರ್. ಇಷ್ಟೊತ್ತು ತುಂಬಾ ಬಿಸಿಲಿತ್ತು. ಗೈಸ್ ನೋಡಿ, ಒಂದು ಸಣ್ಣ ಬ್ರಿಡ್ಜ್ ಇದೆ ಮಟ್ಟು ಬೀಚ್ ಹೋಗೋಕ್ಕೆ. ಕಾರ್ ಅಷ್ಟು ಅಗಲ ಇದೆ ಅಂತ ತೋರಿಸಿ. ಕಾರ್ ಅಷ್ಟೇ ಅಗಲ ಇದೆ. ವೆರಿ ವೆಲ್ಕಮಿಂಗ್ ಪೀಪಲ್ ಇದ್ದಾರೆ ಇಲ್ಲಿ. Why is it so humid? ರೋಡ್ ಎಲ್ಲಿದೆ? ಅವರು ಹಾಯ್ ಅಂದ್ರ ಊರು ಫುಲ್ ಎಕ್ಸೈಟ್ ಆದರು. ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಮಳೆ ಬರುವ ಹಾಗಿದೆ. ವಾವ್, ಮೆತ್ತಗೋಕೋ.
ಮಳೆ ಬರ್ತಾ ಇದೆಯಲ್ಲೋ or is it what ನೋಡ್ತಾ ಇದ್ದೀನಿ oh my god this is ಲೆನ್ಸ್ ಮೇಲೆ ಏನೂ ನೀರು ಬಿದ್ದಿಲ್ಲ ಕಾಣ್ತಿದೆ ನೀಟಾಗಿ ಕಾಣ್ತಿದೆ ರೋಹಿತ್ ಸ್ಟಾಪ್ ಡೂಯಿಂಗ್ ದಟ್ ಓ ಮೈ ಗಾಡ್ ಡಲ್ ಆಗೋಯ್ತು ಫೋಕಸ್ ಓಕೆ ಬೀಚ್ ತೋರಿಸ್ತೀನಿ Damn it. Is that it? Should I end it? Either beach. ನೋಡಿ ನೋಡಿ ಅಲ್ಲಿ ನೆಕ್ಸ್ಟ್ ಹೋಗ್ತೀವಿ ಕಾಪು ಬೀಚ್. ಅದು 3 ಗಂಟೆಗೆ ಓಪನ್ನು. ಲೈಟ್ ಹೌಸ್. ಇಲ್ಲಿ ಕಾರ್ ನಿಲ್ಲಿಸಿ ಇಲ್ಲೊಂದು ಫೋಟೋ ತೆಕ್ಕೊಳ್ಳೋಣ ಅಂತ ಅಷ್ಟೇ. ನೋಡಿ ಈ ಥರ ಎಲ್ಲ ಮಾಡಬೇಡಿ ಪ್ಲೀಸ್. ಎಳಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಒಳಗೆ ಹೋಗಿ ಸಿಂಕ್ ಹಾಕಿ ಕೂತಿದೆ, ಅದು ಕಚ್ಕೊಂಡಿದೆ. ಸ್ಟುಪಿಡ್ ಪೀಪಲ್. ಓಕೆ ಆ ಕಡೆ ಹೋಗಿ ಗೆಟ್ ಬ್ಯಾಕ್. ನೋಡಿ ಎಷ್ಟು ಚೆನ್ನಾಗಿದೆ.